ಆನ್ ಜನವರಿ 13, 2025ರಿಂದ ಫೆಬ್ರವರಿ 26ರವರೆಗೆ ನಡೆಯುವ ಮಹಾಕುಂಭಮೇಳದಲ್ಲಿ ಬಹಳಷ್ಟು ಜನ ನಿಮಗೆ ನಾಗಸಾಧುಗಳು ಹಾಗೂ ಅಘೋರಿಗಳನ್ನ ನೋಡೇ ಇರ್ತೀರ. ಆದರೆ ಅದರಲ್ಲಿ ಕೆಲವಷ್ಟು ಜನಕ್ಕೆ ಮಾತ್ರ ಅಘೋರಿಗಳು ನಾಗಸಾಧುಗಳು ಅಂದ್ರೆ ಯಾರಂತ ಗೊತ್ತು ಮತ್ತು ಅವರು ಕುಂಭಮೇಳಕ್ಕೆ ಏನಕ್ಕೆ ಬರ್ತಾರೆ ಅಂತಂದು ಕೆಲವಷ್ಟು ಕ್ರಮೇಣ ಜನಕ್ಕೆ ಮಾತ್ರ ಗೊತ್ತು. ಸೊ ಇವತ್ತಿನ ನಮ್ಮ ಈ ವಿಡಿಯೋ ಬಂದು ಯಾರಿ ಅಘೋರಿಗಳು, ಯಾರಿ ನಾಗಸಾಧುಗಳು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ ಪುನೀತ್ ಕ್ರಿಯೇಷನ್ಸ್ 2. ನಾನು ನಿಮ್ಮ ಪುನೀತ್. ಸೊ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಇವರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ. ಸೊ ಲೆಟ್ಸ್ ವಿ ಮೂವ್ ಆನ್. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾವು ಇವ್ರ ಬಗ್ಗೆ ಇಂಟ್ರಡಕ್ಷನ್ ತಿಳ್ಕೊಳ್ಳೋಣ. ಸೊ ಬಹಳಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ, ಇಲ್ವಾ ಒಂದು ನಂಬಿಕೆ ಇರುತ್ತೆ. ಸೊ ಏನಂದ್ರೆ ನಾಗಸಾಧುಗಳು ಮತ್ತು ಅಘೋರಿಗಳಲ್ಲಿ ಇಬ್ರು ಒಂದೇ, ಇಬ್ರಲ್ಲೂ ಸಿಮಿಲಾರಿಟೀಸ್ ಇದೆ ಅಂತ. ಸೊ ಇಲ್ಲಿ ಇಬ್ರು ಒಂದೇ ಅಲ್ಲ, ಇಬ್ಬರಲ್ಲೂ ಸಿಮಿಲಾರಿಟೀಸ್ ಇಲ್ಲ, ಸಿಮಿಲಾರಿಟಿ ಇದೆ. ಏನಂದ್ರೆ ಅವರಿಬ್ಬರ ಆರಾಧ್ಯ ದೈವ ಒಂದೇ, ಲಾರ್ಡ್ ಶಿವ. ಓಕೆನಾ? ಇವಾಗ ಒಬ್ಬೊಬ್ಬರದಾಗಿ ನೀಟಾಗಿ ತಿಳ್ಕೊತ ಹೋಗೋಣ. ಇವಾಗ ನಾಗಸಾಧುಗಳು ಅಂದ್ರೆ ಯಾರು? ನಾಗಸಾಧುಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ರೀತಿ ಅವರು ತಮ್ಮ ಜೀವನದಲ್ಲಿರ್ತಕ್ಕಂಥ ಸುಖ ಸಂತೋಷ, ಮಾನವ ಬಾಳ್ತಿರ್ತಾನಲ್ಲ ಲಕ್ಸುರಿ ಲೈಫ್, ಆ ಲೈಫ್ನ ಅವರು ತ್ಯಜಿಸಿ, ಎಲ್ಲವನ್ನು ತ್ಯಜಿಸಿ ಕೂಡ ನಾಗಸಾಧುಗಳು ಆಗಿರ್ತಾರೆ. ಹಾಗೆ ನೀವು ತಿಳಿದಿರುವಂತೆ ನಾಗಸಾಧುಗಳು ನಗ್ನವಾಗಿರ್ತಾರೆ. ಸೊ ಅವರ ಮೈ ಮೇಲೆ ಯಾವುದೇ ಬಟ್ಟೆ ಅಂತಕ್ಕಂತಿರೋದು ಹಾಕಿರಲ್ಲ. ಸೊ ನಾಗಸಾಧುಗಳು ಹೇಗೆಪ್ಪ ಅಂದ್ರೆ ಅವರು ಯಾರ ಕಣ್ಣಿಗೆ ಕೂಡ ಕಾಣಿಸ್ಕೊಳೋದಿಲ್ಲ. ಅವರು ಕಾಣಿಸುವುದು ಕುಂಭಮೇಳದಲ್ಲಿ ಮಾತ್ರ. ಅವ್ರು ಎಲ್ಲಿರ್ತಾರೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಪುರಾಣಗಳ ಪ್ರಕಾರ, ಅಧ್ಯಯನದ ಪ್ರಕಾರ ಅವರಿಗೆ ಇಷ್ಟ ಬಂದ ಅವರ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಮಾಡೋಕ್ಕೆ, ತಮ್ಮ ಆರಾಧ್ಯ ದೈವವನ್ನು ಆರಾಧಿಸೋಕ್ಕೆ ಹಿಮಾಲಯ ಆಗಿರ್ಬೋದು, ಗುಡ್ಡ, ಫಾರೆಸ್ಟ್, ಕಾಡಲ್ಲಿ ಈ ಥರ ಇರ್ತಾರೆ ಅಂತ ನಾಗಸಾಧುಗಳು ಗೊತ್ತು. ಸೊ ಇದು ನಾಗಸಾಧುಗಳ ಇಂಟ್ರೊಡಕ್ಷನ್. ಇವಾಗ ನಾವು ಅಘೋರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಘೋರಿಗಳಂತರೂ ಇವ್ರ ಥರ ಅಲ್ವೇ ಅಲ್ಲ. ಇವರಿಗೆ ಅಘೋರಿಗಳಿಗೆ ಮತ್ತು ನಾಗಸಾಧುಗಳಿಗೆ ಇವರು ಡೆಡ್ ಆಪೋಸಿಟ್. ಅಘೋರಿಗಳು ನೀವು ನೋಡಿರ್ತೀರ, ಅವರು ಮನುಷ್ಯನ ಬುರುಡೆಯಲ್ಲಿ ರಕ್ತ ಕುಡಿತಿರ್ತಾರೆ ಹಾಗೂ ಸತ್ತ ಹೆಣಗಳನ್ನು ತಿಂತಿರ್ತಾರೆ. ಸೊ ಇವರು ವಾಸ ಮಾಡುವಂಥ ವಾಸಸ್ಥಳ ಯಾವುದಂದ್ರೆ ಸ್ಮಶಾನದ ಮೈದಾನದಲ್ಲಿ ಇವರ ವಾಸಸ್ಥಳ ಆಗಿರುತ್ತೆ. ಸೊ ಇವರು ನಾಗಸಾಧುಗಳ ಥರ ಕಾಣೋದಿಲ್ಲ ಅನ್ನೋ ರೀತಿ ಏನಿಲ್ಲ, ನಾಗಸಾಧುಗಳ ಥರ ಅಲ್ಲ ಇವರು. ಅಘೋರಿಗಳಿಗೆ ಆದಂತಹ ಕೆಲವೊಂದು ಪ್ಲೇಸ್ಗಳಿದೆ, ತೀರ್ಥ ಕೇಂದ್ರಗಳಿದೆ. ನಮ್ಮ ಇಂಡಿಯಾದಲ್ಲಿ ತೀರ್ಥ ಕೇಂದ್ರ ಇದೆ. ಯಾವುದಪ್ಪ ಆ ತೀರ್ಥ ಕೇಂದ್ರ? ನಮ್ಮ ಇಂಡಿಯಾದಲ್ಲಿ ಆಶ್ರಮಿನ್ ರವೀಂದ್ರಪುರ ಅನ್ನುವಂತಹ ಒಂದು ಪ್ಲೇಸಲ್ಲಿ ಇವರು ಇರ್ತಾರೆ. ಇವರ ತೀರ್ಥ ಕೇಂದ್ರ ಇದು. ಓಕೆನಾ? ಅಘೋರಿಗಳು ನಿಮಗೆ ನೋಡಿದ್ರಲ್ಲ, ಅಘೋರಿಗಳು ಮತ್ತು ನಾಗಸಾಧುಗಳ ನಡುವೆ ಇರುವ ಡಿಫ್ರೆನ್ಸ್ ಇಷ್ಟೇ. ಇದರ ನಾನು ಸುಮ್ಮನೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ನಿಮ್ಗೆ, ಹಂಗೆ ಬೇಸಿಕ್ ತಿಳ್ಕೊಳ್ಳಿ ಅಂತ. ಫುಲ್ಲು ಒಂಥರ ಎಲ್ಲ ಒಳಗೆಲ್ಲ ಹೋಗಿ ಹೇಳಿದರೆ ಅದು ಇವಾಗಿನ ಸದ್ಯಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳ್ತಿದ್ದೀನಿ. ಸೊ ಈಗ ಎಲ್ಲರಿಗೂ ಬರ್ತಕ್ಕಂಥ ಪ್ರಶ್ನೆ ಒಂದು, ನಾಗಸಾಧುಗಳು ಎಲ್ಲಿರ್ತಾರೆ, ಹೇಗಿರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರಿ ಸರ್. ಹಾಗಿದ್ರೆ ನಾಗಸಾಧುಗಳಿಗೆ ಕುಂಭಮೇಳ ಯಾವಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ನೀವು ಕೇಳ್ತೀರಾ. ನನಗೂ ಆ ಡೌಟ್ ಇದೆ. ಸೊ ಸಾರಿ, ನಾನು ಅದನ್ನ ರಿಸರ್ಚ್ ಮಾಡಿದೆ, ಅದು ನನಗೆ ಆನ್ಸರ್ ಸಿಗಲಿಲ್ಲ. ನನಗೆ ಅನ್ನುವ ರೀತಿ ನಾನು ಹೇಳ್ತೀನಿ ನೋಡಿ. ನನಗೆ ಅನ್ಸೋ ಮಟ್ಟಿಗೆ ಅವರೆಲ್ಲ ದೈವ ಸಂಭೂತರಾಗಿರೋದ್ರಿಂದ ಅವರಿಗೆ ತಿಳಿಯುತ್ತೆ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಸ್ವಲ್ಪ ಕೆಳಗಡೆ ಕಮೆಂಟ್ ಮಾಡಿ. ಇವಾಗ ಇಷ್ಟೆಲ್ಲ ಸ್ವಲ್ಪ ಬೇಸಿಕ್ ತಿಳ್ಕೊಂಡು ಇವಾಗ ನಾಗಸಾಧು ಮತ್ತು ಅಘೋರಿಗಳ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರೆ, ನಾನು ರಿಸರ್ಚ್ ಮಾಡಿರುವ ಮಾಹಿತಿ ಪ್ರಕಾರ ಹೇಳ್ತೀನಿ. ಸೊ ಇದು ಕರೆಕ್ಟ್ ತಪ್ಪು ನನಗೆ ಗೊತ್ತಿಲ್ಲ. ನಾನು ರಿಸರ್ಚ್ ಮಾಡಿರುವ ಮಾಹಿತಿಯ ಪ್ರಕಾರ ಇನ್ ದ ಡ್ಯೂರಿಂಗ್ ಮಿಡಲ್ ಏಜಸ್, ಆ ಸಮಯದಲ್ಲಿ ನಾಗಸಾಧುಗಳು ಏನಿರ್ತಾರಲ್ಲ, ನಮ್ಮ ಹಿಂದುವಿನ ಟೆಂಪಲ್ಗಳು, ಗುಡಿಗಳನ್ನ ರಕ್ಷಣೆ ಮಾಡಿದ್ರಂತೆ. ಸೊ ರಕ್ಷಣೆ ಮಾಡಿರೋದಾಗಿರ್ಬೋದು. ಇನ್ 1527 CE 1527 CE ಒಳಗಡೆ ರಜಪೂತರ ಪರವಾಗಿ ಇವರು ಹೋರಾಡಿರ್ತಾರೆ. ಯಾರ ವಿರುದ್ಧ ಅಂದ್ರೆ ಬಾಬುರಾಸ್ ಮುಘಲ್ ಆರ್ಮಿ ವಿರುದ್ಧ ಹೋರಾಡಿರ್ತಾರೆ. ಸೊ ಇವರು ಹೀಗೆ ಹೋರಾಡ್ತಾ ಬರ್ತಿರ್ತಾರೆ. ಆದ್ರೆ ಇವಾಗ ಮಾಡರ್ನ್ ಟೈಮ್ಸ್ ಅಲ್ಲಿ, ಇವಾಗ ಆಗಿರ್ತಕ್ಕಂಥ ಈ ಮಾಡರ್ನ್ ಟೈಮ್ಸ್ ಅಲ್ಲಿ ಅವರು ತಮ್ಮ ಯುದ್ಧವನ್ನೆಲ್ಲ ಬಿಟ್ಟು ಇವರು ಆಧ್ಯಾತ್ಮಿಕ ಅಭ್ಯಾಸಗಳ ಕಡೆಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ಇದು ನಾಗಸಾಧುಗಳ ಹಿಸ್ಟ್ರಿ. ಸ್ವಲ್ಪ ಚಿಕ್ಕದಾಗೆ ತಿಳ್ಕೊಂತ ಹೋಗೋಣ, ಸುಮ್ಮನೆ ಬೇಸಿಕ್ ಆಗಿ. ಇದರ ಬಗ್ಗೆ ಬೇಕಿದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಒಂಥರ ಡಿಸ್ಕ್ರೈಬ್ ಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಫುಲ್ ತಿಳ್ಕೊಂಡು ಹೇಳೋಣ. ಇವಾಗ ಸುಮ್ಮನೆ ಬೇಸಿಕ್ ತಿಳ್ಕೊಳ್ಳೋಣ. ಓಕೆನಾ? ಇವಾಗ ಅಘೋರಿಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಅಘೋರಿಗಳಂತರೂ ಪ್ರಮುಖವಾಗಿ ಉತ್ತರ ಭಾರತದವರು.
ಸೊ ಇವರ ಒಂದು ಟ್ರೆಡಿಷನ್ ಆಗಿರ್ಬೋದು, ಇವರ ಒಂದು ಸಂಸ್ಕೃತಿ ಆಗಿರ್ಬೋದು ಬಹಳಷ್ಟು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಅವಾಗಲೇ ಇಂಟ್ರಡಕ್ಷನ್ ಕೊಟ್ಟಾಗಲೇ ನೀವು ಅಂದ್ಕೊಂಡಿರ್ಬೋದು ಟ್ರೆಡಿಷನ್ ಡಿಫ್ರೆಂಟ್ ಅಂತ. ಇವರು ಕಪ್ಪಿ ಲಕ್ಕ ಎನ್ನುವಂತಹ ಒಂದು ಸಂಸ್ಕೃತಿಯನ್ನು ಅವಲಂಬಿಸಿಕೊಂಡು ಬಂದಿರ್ತಾರೆ. ಸೊ ಇವರ ಒಂದು ಒರಿಜಿನೇಟ್ ಆಗಿದ್ದು ಎಲ್ಲಿ, ಮಿಡಲ್ ಏಜಸ್ ಅಲ್ಲೇ ಆಗಿದ್ದು. ಆದರೆ ಇದರ ಪ್ರಮುಖ ಗುರು, ಈ ಸಂಪ್ರದಾಯವನ್ನು ಹುಟ್ಟು ಹಾಕಿದವರು ಯಾರಂದ್ರೆ 8ನೇ ಸೆಂಚುರಿಯಲ್ಲಿ ಬಾಬಾ ಖೀನ್ರಾಮ್ ಅನ್ನುವಂಥವ್ರನ್ನ ಮಹಾ ಗುರು ಅಂತಾನೆ ಕರೀತಾರೆ, ಮುಖ್ಯ ಗುರು ಅಂತ ಕೂಡ ಕರೀತಾರೆ ಈ ಅಘೋರಿಗಳ ಬಗ್ಗೆ. ಸೊ ನೀವು ಇವಾಗ ಏನು ನೋಡಿದ್ರಲ್ಲ, ಅಘೋರಿಗಳು ಮತ್ತು ನಾಗಸಾಧುಗಳು ಈ ಮಹಾಕುಂಭ ಮೇಳದಲ್ಲಿ ಬಹಳಷ್ಟು ಜನ ನೋಡಿರ್ತೀರಾ. ಯಾವುದಾದ್ರೂ ಪ್ರಶ್ನೆ ಕೇಳಿದ್ರೆ ಹೊಡೆಯೋದು, ಯಾವುದಾದ್ರೂ ಏನಾದರೂ ರಿಪೋರ್ಟರ್ಸ್ ಹೋದ್ರೆ ಅವ್ರನ್ನ ಬೈಯೋದು, ಹೊಡೆಯೋದು, ಈ ರೀತಿಯಾಗಿರ್ತಕ್ಕಂತಹ ಬಹಳಷ್ಟು ವಿಡಿಯೋಗಳನ್ನ ನೀವು ಈಗ ಇಂಟರ್ನೆಟ್ಟಲ್ಲಿ ನೋಡಿರ್ತೀರ. ಆದರೆ ಎಲ್ಲರಿಗೂ ಬರೋ ಪ್ರಶ್ನೆ, ಆದರೆ ಪುರಾಣಗಳ ಪ್ರಕಾರ ಏನೋ ಹೋದರೆ ಅವರ ಆಶೀರ್ವಾದ ಮಾಡುವ ರೀತಿ ಇದೆ ಎಂದು. ಸೊ ಅವ್ರು ಯಾಕೆ ಹೊಡಿತಾರೆ, ಕೆಲವೊಂದಷ್ಟು ಪವಾಡಗಳು ಕೂಡ ಮಾಡ್ತಿರ್ತಾರೆ ಅವರು. ಅದನ್ನೆಲ್ಲ ಯಾಕೆ ಹೊಡಿತಾರೆ ಅಂತ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅನ್ಸಿದ್ರೆ ನಾನು ಕೂಡ ಇದರಲ್ಲೇ ಹೇಳ್ತಿದ್ದೆ. ಅಂದರೆ ವಿಡಿಯೋ ಉದ್ದ ಆಗ್ಬಿಡುತ್ತೆ, ವಿಡಿಯೋ ಉದ್ದ ಆದರೆ ಕೇಳಂಗ ಅನ್ಸಲ್ಲ. ನಿಮಗೇನಾದರೂ ಅದ್ರ ಬಗ್ಗೆ ಕುತೂಹಲ ತಿಳ್ಕೊಬೇಕಂದ್ರೆ ಅವರ ಏನ್ಸಿಯಂಟ್ ಏನೇನಿತ್ತು ಹಿಸ್ಟ್ರಿ ಬಗ್ಗೆನೂ ಕೂಡ ಮಾಡೋಣ, ಮತ್ತು ಅದು ಅವ್ರೇನೇನು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಕೂಡ ಮಾಡೋಣ. ಸೊ ಇದಾಗಿತ್ತು ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ನಾಗಸಾಧು ಮತ್ತು ಅಘೋರಿಗಳು. ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿ ಸ್ನೇಹಿತರೆ, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ರಿಸರ್ಚ್ ಮಾಡಿರುವಾಗ ಸಿಕ್ಕಂತಹ ಮಾಹಿತಿಯ ಬೇಸಸ್ನ ಮೇಲೆ ನಾನು ವಿಡಿಯೋ ಮಾಡಿರ್ತೀನಿ ಹೊರತು ಯಾವುದೇ ಒಂದು ಕಾಲ್ಪನಿಕ ಅಥವಾ ಏನೋ ನಂದೇ ಇಟ್ಕೊಂಡು ಹೇಳಲ್ಲ. ಸೊ ರಿಸರ್ಚ್ ಮಾಡಿದ್ನೇ ಹೇಳ್ತೀನಿ. ಸೊ ನನ್ನ ಕೆಲವೊಂದು ಮಾಹಿತಿಗಳೇನಾದರೂ ತಪ್ಪು ಅನಿಸಿದ್ರೆ, ನಿಮಗೆ ನನ್ನ ಮಾಹಿತಿ ಕೆಲವೊಂದು ತಪ್ಪು ಅನಿಸಿದ್ರೆ ಸರಿ ಮಾಡಿ ಅದನ್ನ ಕಮೆಂಟಲ್ಲಿ ಹಾಕಿ, ಇದೆಲ್ಲ ತಪ್ಪಿ ಇನ್ನೊಂದು ಅಂತ ಹಾಕಿ ಅಂತ ಹೇಳ್ತಾ, ಇಂತಹ ಕಂಟೆಂಟ್ ಒಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯಿರಿ ಅಂತ ಹೇಳ್ತಾ, ನಾನು ನಿಮ್ಮ ಪುನೀತ್. ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯಿ. ಯಾರ್ಯಾರು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅವ್ರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ ನಮಸ್ಕಾರ.